ರಾವಂದೂರು ವಿಎಸ್ಎಸ್ಎನ್ ಅಧ್ಯಕ್ಷರಾದ ಮರಿಗೌಡ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ಕೇಳೋಣ. ಮರಿಗೌಡ ಅಂತೇಳಿ ಇಲ್ಲೇ ಪಕ್ಕ ಬೋಗನಹಳ್ಳಿ ವ್ಯವಸಾಯ ಮಾಡ್ಕೊಂಡಿದ್ದೀನಿ. ಫಸ್ಟು ಈ ಸೊಸೈಟಿಗೆ ಬರಬೇಕಾದ್ರೆ ನಾನು ಈ ಸೊಸೈಟಿ ಹೆಸರು ಸೇವಾ ಸಹಕಾರ ಸಂಘ ಅಂತೇಳಿ ಊರು ರಾವಂದೂರು ಹೋಬಳಿ ಅಧ್ಯಕ್ಷರು ನಾನೇ ಮರಿಗೌಡ ಅಂತೇಳಿ. ನಿಮ್ಮನ್ನು ಅಧ್ಯಕ್ಷ ಆಯ್ಕೆ ಮಾಡಿದ ಅವ್ರಿಗೆ ಏನು ಯಾವ ರೀತಿ ಕೃತಜ್ಞತೆ? ನನಗೆ 12 ಜನ ಎಲ್ಲ ಹಳಬರೇ, ಎಲ್ಲ ಮಾಜಿ ಅಧ್ಯಕ್ಷರುಗಳಿದ್ದಾರೆ, ನಿರ್ದೇಶಕರುಗಳಿದ್ದಾರೆ, ಫಸ್ಟ್ ಆಯ್ಕೆ ಆದವರು ಇದ್ದಾರೆ. ಅವರೆಲ್ಲ ನನ್ನ ಸರ್ವಾನುಮತದಿಂದ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿ ನನ್ನ ಆಯ್ಕೆ ಮಾಡಿ ಕೂರಿಸಿದ್ದಾರೆ. ಅವರಿಗೆಲ್ಲ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ನನ್ನ ಸಹೋದ್ಯೋಗಿಗಳಿಗೆ ಅರ್ಪಿಸ್ತೇನೆ. ಓಕೆ ಸರ್, 3 ಸಾರಿ ಆಗಿದ್ದೀರಲ್ಲ ನೀವು, ಅಧ್ಯಕ್ಷ ಆಗಿದ್ರಲ್ಲ? ಹೌದು. ಏನೇನು ಕೆಲಸ ಮಾಡಿಸಿದ್ದೀರ ಸರ್? ನಾನು ಇಲ್ಲಿ ಏನೋ ಅನ್ಯಾಯ ನಡೀತಿತ್ತು. ಸೆಕ್ರೆಟರಿಗಳು ಅವರೇ ಹೋಗಿ ಡ್ರಾ ಮಾಡ್ಕೊಂಡ್ಬರೋರು, ಕೋಟಿಗಟ್ಟಲೆ ದುಡ್ಡು, ಸರಿಯಾಗಿ ರೈತರಿಗೆ ಅವ್ರ ಕಷ್ಟಕ್ಕೆ ಅವರು ಲೋನ್ ಕೊಡ್ತಿರ್ಲಿಲ್ಲ. ಈಗ 10,000 ಕೊಡೋದು, ಮುಂದೆ ತಿಂಗಳಿಗೆ 10,000 ಕೊಡೋದು, ವರ್ಷಗಟ್ಟಲೆ ಕೊಡ್ತಾನೆ ಇರೋರು. ನಾನು ಬಂದ್ಮೇಲೆ ಏನು ಮಾಡಿದೆ, ಇದು ಅವ್ರ ಕೈಗೆ ಸೇರಬಾರ್ದು, ಹಣ ನೇರವಾಗಿ ಬ್ಯಾಂಕಿಗೆ ಕಟ್ಟಿ ಬ್ಯಾಂಕಿಂದ ರೈತರಿಗೆ ಸೇರಬೇಕು ಅಂತ ಹೇಳಿ ನಾನು ಚೆಕ್ಕು ಮುಖಾಂತರ ಬ್ಯಾಂಕಿಗೆ ಇವತ್ತು 700 ಜನ ಸೇರ್ತಾರೆ ಇದ್ದಾರೆ. ಹೆಚ್ಚು ಕಮ್ಮಿ ಇಲ್ಲಿ ಟೊಬಾಕೋ ಮರ್ಚೆಂಟ್ಸ್ ಇದ್ದಾರೆ. 1 ರೂಪಾಯಿ ಅವರಿಗೆ ತೊಂದರೆ ಆಗದ ರೀತಿ ಕೆಲಸ ಮಾಡ್ಕೊಂಡು ಹೋಗಿದ್ದೀನಿ. ಅದಕ್ಕೋಸ್ಕರ ನಾನು 3 ಬಾರಿ ಪ್ರೆಸಿಡೆಂಟ್ ಮಾಡಿ. ಎಷ್ಟು ಇಟ್ಟಿದ್ದೀರಾ ಸರ್ ದುಡ್ಡು? ಏನು ಸರ್? ಹಣ ಎಷ್ಟು ಇಟ್ಟಿದ್ದೀರಾ ಸೊಸೈಟಿಯಲ್ಲಿ? ಸೊಸೈಟಿಲಿ ಸ್ವಂತ ಹಣ ಏನಿಲ್ಲ. ಈಗ ನಷ್ಟಲೇ ಇದೆ, ಬಟ್ ಅದಕ್ಕೆ ಬಡ್ಡಿ ಕಟ್ಕೊಂಡು ಹಿಂದೆ ತಿನ್ಕೊಂಡು ಹೋಗಿದಾರಲ್ಲ. ಈ ವಿಜೇಂದ್ರ ಅಂತ ಇಲ್ಲೇ ರಾವಂದೂರವರೊಬ್ರು, ಅರನಹಳ್ಳಿ ಶಿವಣ್ಣ ಅಂತ ಒಬ್ರು, ಅವರೆಲ್ಲ ಕೋರ್ಟ್ಗೆ ಅಲಿತಾ ಇದ್ದಾರೆ. ಕೋರ್ಟ್ಗೆ ಹಾಕಿದೀವಿ ಎಲ್ಲ. ಅವ್ರಿನ್ನೂ ರಿಕವರಿ ಮಾಡಕ್ಕೆ ಅವ್ರ ಏನೂ ಇಲ್ಲ. ಏನಾದ್ರೂ ಏನೂ ಇಲ್ಲ, ಕಾನೂನು ಕಟ್ಟಬೇಕು ಅಂತ ಹೇಳುತ್ತೆ. ಅಷ್ಟೊತ್ತಿಗೆ ಇಂಪ್ಲೂಯೆನ್ಸ್ ಮಾಡಿಸ್ತಾರೆ, ರಾಜಕಾರಣ ವ್ಯಕ್ತಿಗಳು ಹಿಡ್ಕೊತಾರೆ. ಅವ್ರದ್ದು ಎಲ್ಲಿ ನಡೀತದೆ ಅಂತ ಅವ್ರಿಗೆ ಇಂಪ್ಲೂಯೆನ್ಸ್ ಮಾಡಿಸ್ತಾರೆ. ಕೋರ್ಟಲ್ಲಿ ಇಂಪ್ಲೂಯೆನ್ಸ್ ನಡೀತದ ಸರ್? ಕೋರ್ಟ್ ಹೋಗೋದ್ರೊಳಗೆ ಇಲ್ಲೇ ಅದನ್ನ ಮಟ್ಟ ಹಾಕ್ತಾರೆ ಅಂತ ನಾಯಕರುಗಳಿದ್ದಾರೆ. ಯಾವ ಮಟ್ಟದಲ್ಲಿದೆ ಸರ್ ಅದು ಕೇಸು ನಡೀತಾ ಇದೆ. ಈಗ 14,000 ರಿಕವರಿ ಕಟ್ಟಬೇಕು ಅಂತ ಶಿವಣ್ಣಂದು ಕೋರ್ಟ್ ಕಳಿಸಿತ್ತು. 14,000 ಅದೇನು ಲೆಕ್ಕಕ್ಕಿಲ್ಲ ಬಿಡಿ. 20 ಲಕ್ಷ ಗಟ್ಟಲೆ ತಿನ್ಕೊಂಡು ಹೋಗಿ ಬರೀ 14 ಲಕ್ಷ ಸಿಕ್ಕಿದ್ರೆ ನಾವು ಸೊಸೈಟಿ ಹೇಗೆ ಮಾಡೋದು? ರೈತರು ಏನು ಮಾಡ್ತಾರೆ? ಎಲ್ಲ ರೈತರು ದುಡ್ಡೆ, ಎಲ್ಲ ರೈತರು ದುಡ್ಡೆ. ಈಗ ರೈತರು ರಿನಿವಲ್ ಎಲ್ಲ ನೀಟಾಗಿ ಮಾಡ್ತಿದ್ದಾರೆ. ನಾವು ಕೂದಿದ್ದಂಗ್ಲಿಂದ ಏನು ಸಮಸ್ಯೆ ಇಲ್ಲ. ಅವರು ಸೊಪ್ಪು ಕೊಡ್ತಾರೆ, ಸೊಪ್ಪು ದುಡ್ಡು ತಗೋತಾರೆ, ಲೋನ್ ಕೊಡಿಸ್ತೀವಿ. ಅದು ಈಗ ಸರ್ಕಾರ ಹೆಚ್ಚಿಗೆ ಕೊಡ್ತಾ ಇಲ್ಲ, 5% ಜಾಸ್ತಿ ಕೊಡ್ತದೆ. ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕೊಟ್ಟಿದ್ದೀವಿ. ಅವರು ಆ ಸೆಕ್ರೆಟರಿ ಕೇಳಬೇಕು, ಕೊಟ್ಟಿದ್ದೀವಿ. 1, 2, 3, 4 ಸಂಘಕ್ಕೆ ಕೊಡ್ತಾ ಇದ್ದೀವಿ. ನಿಮ್ಮ ರೈತರು ಮಕ್ಕಳಿಗೆ ಏನಾದ್ರು ಪ್ರೋತ್ಸಾಹನ ಮಾಡ್ತೀರಾ ಸರ್ ವರ್ಷ ವರ್ಷ? ಸರ್, ಇಲ್ಲಿ ಸ್ಕೂಲ್ ಮಕ್ಕಳಿಗೆ ಆದಷ್ಟು ನಮ್ಮ ಕೈಲಿ ಏನು ಸಾಧ್ಯ. ನೀವು ಹಾಗಾದ್ರೆ ನೀವು ನಿರ್ದೇಶಕರನ್ನ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗಿದ್ದೇ ಇಲ್ಲ? ಇಲ್ಲ, ಕರ್ಕೊಂಡು ಹೋಗಕ್ಕೆ ನಮ್ಮ ಸೊಸೈಟಿಲಿ ದುಡ್ಡಿಲ್ಲ. ಈಗ ದುಡ್ಡಿದ್ರೆ ನಮ್ಗೇನು ಮಜಾ ಮಾಡಕ್ ಬರಲ್ವಾ? ಅದೇ ಇಲ್ವಲ್ಲ, ನಡೆಸೋದೇ ಒಂದು ದೊಡ್ಡ ವಿಷಯ. ಉಪಾಧ್ಯಕ್ಷರಾಗಿದ್ರ ಸರ್? ಅಧ್ಯಕ್ಷರ ಇಲ್ಲ, ಫಸ್ಟ್ ಪ್ರೆಸಿಡೆಂಟ್. ಅವಾಗ ಏನೇನು ಕೆಲಸ ಮಾಡ್ತಿದ್ರಿ ಸರ್ ನಿಮ್ಮ ಗ್ರಾಮಗಳಿಗೆ? ಅದೇ ರೈತರನ್ನ ನಾವು ವಿತೌಟ್ ಇಂಟ್ರೆಸ್ಟ್ ಸಾಲ ನಮ್ಮ ಹತ್ರ ತಗೊಳ್ಳಿ. ಅಲ್ಲ, ಪಂಚಾಯತಿ ವ್ಯಾಪ್ತಿ, ಪಂಚಾಯತಿ ವೃತ್ತಿಯಲ್ಲಿ ಪಂಚಾಯತಿಗೆ ಏನು ಸಂಬಂಧಪಡ್ತದೆ? ಇದು ಊರಿನಲ್ಲಿ ನೀರು, ಡ್ರೈನು, ನಾನು 1 5 ವರ್ಷ ಅಲ್ಲೂ ಮಾಡಿದ್ದೀನಿ. ನಿಮ್ಮ ಪ್ರಕಾರ ಏನು ಮೂಲಭೂತ ಸಮಸ್ಯೆ ಇದೆ ಸರ್ ಸೊಸೈಟಿಯಲ್ಲಿ? ಏನು ಸರ್? ನಿಮ್ಮ ಸೊಸೈಟಿಯಲ್ಲಿ ಏನಾದರೂ ಸಮಸ್ಯೆ ಇದೆ ಈಗ? ಇನ್ನೇನಿಲ್ಲ. ಹೊಸಬರಿಗೆ ಲೋನ್ ಕೊಡಬೇಕು, ಸರ್ಕಾರ ಕೊಡಲ್ಲ. ನಮ್ಮನ್ನ ಜನ ಸರ್ಕಾರ ಕೊಡ್ತದೆ, ಬಟ್ ನಮ್ದು 100% ಆಗಿಲ್ಲ, ಸುಸ್ತಿ ಆಗಿರೋದ್ರಿಂದ ಅದಕ್ಕೆ ಅದರಿಂದ ಪ್ರಾಬ್ಲಮ್ ಆಗಿದೆ. ಇದೆಲ್ಲ ಸರ್ಕಾರ ನಮಗೆ ಒಂದು ಸ್ವಲ್ಪ ಸಹಾಯ ಮಾಡಿಕೊಟ್ರೆ
ಶಾಸಕರ ಹತ್ರ ಏನಾನ ಭೇಟಿ ಮಾಡಿದ್ದೀರಾ ನಿಮ್ಮ ಸಮಸ್ಯೆ ಬಗ್ಗೆ? ಹೇಳಿದೀವಿ, ಡೈರೆಕ್ಟರ್ ಜೊತೆ ಮಾತಾಡಿದೀವಿ. ಏನೋ ಅವರು ಸೆಕ್ರೆಟರಿ ಅವ್ರು ಮಾತಾಡಿರ್ಬೇಕು. ಹ್ಞೂ. ಯಾಕೆಂದ್ರೆ ನಮ್ಗೆ ಅದನ್ನು ನೇರವಾಗಿ ಹೇಳ್ಬಿಡ್ತೀನಿ. ಹಾಂ ಹಾಂ. ನಾನು ದೊಡ್ಡದವನು, ಓಕೆ. ಶಾಸಕರು ಕಾಂಗ್ರೆಸ್ನವರು, ಅದರಿಂದ ನಮಗೂ ಅವ್ರಿಗೂ ಕಾಂಟ್ಯಾಕ್ಟು ಸ್ವಲ್ಪ ಸರ್ ಮುಂದೆ ರೈತರು ಏನ್ ಹೇಳಕ್ ಇಷ್ಟಪಡ್ತೀರಾ? ರೈತರಿಗೆ ಏನಿಲ್ಲ, ಸುರಕ್ಷಿತವಾಗಿ ಲೋನ್ ತಗೋಬೇಕು. ಹ್ಞೂ. ಬಡ್ಡಿ ಇಲ್ಲ, 3 ಲಕ್ಷದವರೆಗೂ ಬಡ್ಡಿ ಇಲ್ಲ. ವಾಪಸ್ ಹಂಗೆ ಕಟ್ಟಬೇಕು. ಬರೀ ಹಂಗೆ ಕಟ್ಟೋದು, ಮತ್ತೆ ಮುಂದಿನ ವರ್ಷ ಮತ್ತೆ ಅದನ್ನು ತಗೊಳ್ಳೋದು. ಈಗ ಬ್ಯಾಂಕ್ ಹೋದ್ರೆ 3 ಲಕ್ಷಕ್ಕೆ ಬಡ್ಡಿ ಎಷ್ಟಾಯ್ತದೆ? ಅದಕ್ಕೆ ರೈತರಿಗೆ ಹೇಳೋದೇನು ಅಂದ್ರೆ, ಸಹಕಾರ ಸಂಘದಲ್ಲಿ ಹೆಚ್ಚಿಗೆ ಯಾರು ಒಳ್ಳೆತನದಲ್ಲಿ ಉಪಯೋಗಿಸ್ಕೋತಾರೆ ಅವರಿಗೆ ಇದು ಉಪಯೋಗ ಮಾಡ್ಕೊಳ್ಳೋಕೆ ಮಾರ್ಗ. ನಾನು ತೊಗೊಂಡಿದ್ದೀನಿ, ನಾನು ನನ್ನ ಹೆಂಡತಿ ಹೆಸರಲ್ಲಿ ತೊಗೊಂಡಿದ್ದೀನಿ, ನನ್ನ ಹೆಸರಲ್ಲಿ ಒಂದು 50,000 ತೊಗೊಂಡಿದ್ದೀನಿ, ಕಟ್ತಾ ಇದ್ದೀನಿ, ತಗೋತೀನಿ. ಸರ್ ಯಶಸ್ವಿನಿ ಕಾರ್ಡ್ ಮಾಡಿಸಿದ್ದೀರಾ ಸರ್? ಮಾಡಿಸ್ತಾ ಇದ್ದೆ, ಹೌದು, ಮಾಡಿಸಿದ್ದೆ. ರೈತರಿಗೇನು ಏನು ಯಾರು ಬಂದ್ರು ಅಕಸ್ಮಾತ್ ಅವರು ಮಾಡಿಸ್ತಾನೆ ಇದ್ರು, ಅವ್ರು ಏನಾದ್ರು ಬಡವರಾದ್ರೆ ಸೆಕ್ರೆಟ್ರಿಗೆ ಹೇಳಿ, ನೋಡಪ್ಪ ಏನಾದ್ರು ನಮ್ಮ ಕೈಲಿ ಸಹಾಯ ಆದರೆ ಯಾವ ರೂಪದಲ್ಲಾರು ಮಾಡಿಕೊಡು ಅಂತ ಹೇಳಿದ್ದೀನಿ. ಸೆಕ್ರೆಟರಿ ಈಗ ಪರವಾಗಿಲ್ವಾ ಸರ್? ಏನಿಲ್ಲ, ನಮ್ಮ ಹತ್ರ ನಡೆಯೋದಿಲ್ಲ ಅದೆಲ್ಲ. ನಾವು ಬೇರೆ ಪ್ರೆಸಿಡೆಂಟ್ ಆಗಿರೋರೆ, ಹಿಂದೆ ಬೇಜಾನ್ ಜನ ಆಗವ್ರೆ, ನೋಡಿದ್ದೀನಿ ನಾನು. ಅವರೆಲ್ಲ ಸರಿಯಾಗಿದ್ರೆ ಸೊಸೈಟಿ ಯಾಕೆ ಮಾಡಿ ಬೆಳ್ತಿತ್ತು? ಬೆಳ್ತಿರ್ಲಿಲ್ಲ. ಇದು ಜಾಗ ಇದು ನಿಮ್ಮ ಸೊಸೈಟಿ? ಸೊಸೈಟಿ ಬಾಡಿಗೆ ಏನಿಲ್ಲ, ಸೊಸೈಟಿಗೆ ಮುಂದ್ಗಡೆ ಒಂದು 3-4 ಮಳಿಗೆ ಬಾಡಿಗೆ ಕೊಟ್ಟಿದ್ದೀವಿ. ಅದ್ರ ಬಾಡಿಗೆಲಿ ಇವ್ರ ಸಂಬಳ. ಅಲ್ಲ, ಇದು ಮೇಂಟೆನೆನ್ಸು ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ ಈಗ? ಏನು ನೋಡಿ ಸೊಸೈಟಿನ ಒಂದು ಅದೇನು ಸರ್, ಆದಾಯ ಇದ್ರೆ ನಾಳೆ 12 ಗಂಟೆ ಮಾಡಿಸ್ತೀವಿ. ಅದೇ ಆದಾಯ ಇಲ್ಲ. ಈಗ ಬರೋ ದುಡ್ಡಿನಲ್ಲಿ, ಒಂದು ನಿಮಿಷ, ಬರೋ ದುಡ್ಡಿನಲ್ಲಿ ಹಿಂದಿನ ಸೆಕ್ರೆಟರಿ ವಿಜಯಕುಮಾರ್ ಮತ್ತೆ ಶಿವಣ್ಣ ಅಂತ ಏನು ತಿನ್ಕೊಂಡು ಹೋಗಿ ಮಿಸ್ಆಪರೇಷನ್ ಮಾಡಿ ಕೋರ್ಟಲ್ಲಿ 20 ಲಕ್ಷ 18 ಲಕ್ಷ ಏನು ತಿನ್ಕೊಂಡು ಹೋಗಿದ್ದಾರೆ, ಅದನ್ನ ಬಡ್ಡಿನ ನಮ್ಮ ಹತ್ರ ವಸೂಲಿ ಮಾಡ್ತಾರೆ ಬ್ಯಾಂಕ್ನವರು. ಏನು ನಮ್ಗೆ ಆದಾಯ ಬರುತ್ತೆ? ಈಗ ಅಲ್ಪ ಸ್ವಲ್ಪ ರೈತರು ತಾವು ನಾವು ಕಮಿಷನ್ ಇಟ್ಕೊತೀವಿ ಟೋಬಾಕಲ್ಲಿ, ನಮ್ಮನ್ನು ಕೇಳೋದೇ ಇಲ್ಲ ಅವರು, ಅಲ್ಲೇ ಡಿಡಕ್ಷನ್ ಮಾಡ್ಕೋತಾರೆ. ವರ್ಷ ನೀವು ಅಲ್ಲಿಗೆ ಫಂಡ್ ಮಾಡಿದ್ರೆ ನಿಮ್ಗೆ ಅಷ್ಟು ಬರುತ್ತೆ. ಅದ್ರಲ್ಲಿ ಯಾರು ಮುಂದುವರ್ಸ್ಕೊಂಡು ಹೋಗ್ಬೋದು. ಈಗ ಯಾರನ್ನ ಕೇಳೋದು ನಾವು? ಸರ್ಕಾರ ಕೇಳಿದ್ರೆ ಎಂಥದ್ದು ಕೋರ್ಟ್ಗೆ ಹೋಗಿ ಕೇಳೋಗಪ್ಪ ಅಂತ ಹೇಳ್ತಾರೆ. ಅದಾಗಿದೆ ನಮ್ಮ ಪ್ರಾಬ್ಲಮ್ಮು. ನಿಮ್ಮ ಕಡೆಯಿಂದ ಏನಾದ್ರು ಸರ್ಕಾರ ದಯವಿಟ್ಟು ಸರ್ ನಮ್ಮ ಕಡೆಯಿಂದ ಅನ್ನೋದಕ್ಕಿಂತ ನೀವೇನ್ ಮಾತಾಡಿರ್ತೀರೋ ನಾವು ಅದನ್ನ ಅಪ್ಡೇಟ್ ಮಾಡ್ತೀವಿ. ಅದನ್ನ ಇಲ್ಲಿ ಏನು ವ್ಯವಸ್ಥೆ ಇದೆನಾ ಅವ್ರ ಗಮನಕ್ಕೆ ಹಾಕೊಂಡು ಕೊಡ್ಬೇಕು. ಹೌದೌದು. ಈಗಲೂ ನಾನು ಮಾನ್ಯ ನಮ್ಮ ಶಾಸಕರ ಕೈ ಮುಗಿದು ಕೇಳ್ಕೊತೀನಿ, ಅವರು ಈ ಸೊಸೈಟಿ ಬಗ್ಗೆ ಒಂದು ಸ್ವಲ್ಪ ಮನಸ್ಸು ಮಾಡಿ ರೈತರಿಗೋಸ್ಕರ ಏನೋ ಅವ್ರ ಕೈಲಿಂದ ಆದಷ್ಟು ನಮಗೆ ಹೊಸಬರಿಗೆ ಲೋನ್ ಕೊಡಿಸಿದ್ರೆ ಅವರಿಗೆ ಧನ್ಯವಾದ ಹೇಳ್ತೀನಿ ಹೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡಿ. ಓಕೆ, ಥ್ಯಾಂಕ್ ಯು ಸರ್.